ಒಂದು ವೇಳೆ ಒಂದು ಒಂದು ಎರಡೇ ಆಗಿರ್ಬೋದೇನೋ. ಏನೋ ಯೋಚನೆ ಮಾಡ್ತಾ ಇದೀಯಾ? ಅದು ಹೇಳ. ಅದು ಬಂದು ನಾನು ಸ್ಕೂಲ್ಗೆ ಹೋಗಿಲ್ವಲ್ಲ, ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಅದೇ ಅನ್ಕೊಂಡೆ, ಒಂದು ಒಂದು 11 ಅಂತೆ. ನಿನ್ನೆಲ್ಲ ಇಟ್ಕೊಂಡು ಏನ್ ಮಾಡೋದು? ನನ್ನ ಕಿವಿ ಕಿತ್ತು ಹೋಗುವಂತೆ ಈ ಬಟ್ಟೆಯಿಂದ ಈ ಕಲ್ಲಿಗೆ ಹೊಡೆಯುತ್ತಾ ಇದೆಯಲ್ಲ, ನಿನಗೆ ಬುದ್ಧಿ ಇದೆಯಾ? ಬಟ್ಟೆ ಹರಿದು ಹೋಗುತ್ತದಲ್ವಾ? ಈ ಕಲ್ಲಿಗೆಲ್ಲವ ನೋವಾಗುವುದು? ಹೌದೌದೌದು. ನೋವಲ್ಲ ಪ್ರಭು. ಏನೋ ನೋವುದಿಲ್ಲವಾ? ಸ್ವಲ್ಪ ನೀನು ಆ ಕಡೆಗೆ ತಿರುಗು. ನಿಮಗೆ ಗೊತ್ತಾ, ನಿಮ್ಮನ್ನ ಯಾರಾದ್ರೂ ಇವರು ಬುದ್ಧಿ ಉಳ್ಳವರಪ್ಪ, ನೀವು ಬುದ್ಧಿವಂತರು ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಸಂತೋಷ ಆಗುತ್ತಲ್ಲ. ನನಗೂ ಸಂತೋಷ ಆಗುತ್ತೆ. ನೀನು ಬುದ್ಧಿವಂತೆ ಅಂತ ಹೇಳಿದ್ರೆ ನನಗೂ ತುಂಬಾ ಸಂತೋಷ ಆಗುತ್ತೆ. ನಿಮಗೂ ಹಂಗೆ ಸಂತೋಷ ಆಗುತ್ತಲ್ಲ. ಹಾಗಿದ್ರೆ ನೀವು ಬುದ್ಧಿಶಾಲಿ ಅನ್ನೋದನ್ನ ಮೊದಲು ನೀವು ಇಷ್ಟಪಟ್ರೆ ಮೊದಲು ಆ ಸ್ಟೆಪ್ನ ನೀವು ಅಚೀವ್ ಮಾಡ್ದಂಗಾಗುತ್ತೆ. ಹಲೋ ಫ್ರೆಂಡ್ಸ್, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮೆಲ್ಲರನ್ನೂ ಈ ಜಾಲಿ ಟೈಮಲ್ಲಿ ಮೀಟ್ ಮಾಡೋದ್ರಲ್ಲಿ ನನಗೆ ತುಂಬಾ ಸಂತೋಷ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಕಾರ್ಯಕ್ರಮದಲ್ಲಿ ಹೋಗೋಣವಾ? ಬೋರ್ ಹೊಡಿತಾ ಇದೆ ಕಣ ರಾಬಿ, ಏನಾರು ಆಟ ಆಡೋಣ? ಏನು ಆಟ ಆಡೋದು? ಅಲ್ಲೋಡು, ಮಕ್ಳು ಆಟ ಆಡ್ತಾ ಇದಾರೆ, ಅವ್ರ ಜೊತೆ ಸೇರಿ ಆಟ ಆಡೋಣ. ಸರಿ ಕಣ ಬಾ. ಸರಿ ಬಾ, ಹೋಗೋಣ ಹೋಗೋಣ ಬಾ. ನಮ್ಗೊಂದು ಪಾಯಿಂಟ್, ಒಂದೊಂದು 5. ಹಲೋ ಮಕ್ಳ, ನಮ್ಮನ್ನು ಆಟ ಆಡಕ್ ಸೇರ್ಸ್ಕೋತೀರಾ? ಏಯ್ ರಾಬೆ, ನೀನು ಅವ್ರ ಟೀಮ್ ಕಣ, ನಾನು ಇವ್ರ ಟೀಮು. ರೈಟಾ ರೈಟಾ ರೈಟಾ. ನಮ್ಗೊಂದು ಪಾಯಿಂಟ್. ನಾವ್ ಗೆದ್ವಿ, ನಮಗೊಂದ್ ಪಾಯಿಂಟ್, ಒಟ್ಟಿಗೆ 11 ಪಾಯಿಂಟ್. ಅದೆಂಗೋ 1 1 11, 1 1 2 ತಾನೆ? ಇಲ್ಲ ಕಣ, 1 1 11 ಪಾಯಿಂಟ್ ಕಣ. ಅದೆಂಗೋ 11 ಆಗುತ್ತೆ? ಅದು ಹಂಗೆ ಕಣ, ಬೇಕಾದ್ರೆ ನೋಡು. ಇದೊಂದಾ ಎರಡನ್ನೂ ಸೇರ್ಸಿದ್ರೆ 11 ಪಾಯಿಂಟ್. ಅದ ಹಂಗಲ್ಲ ಕಣ. ಹಂಗೆ ಕಣ. ಮಕ್ಕಳ 1 1 ಎಷ್ಟು? 1 1 2. ಎಲ್ರು ಒಟ್ಟಿಗೆ ಹೇಳ್ತಾವ್ರಲ್ಲ. ನಮ್ ಟೀಮ್ ಅವರು ಹೇಳ್ತಾವ್ರಲ್ಲ, ಒಂದು ವೇಳೆ 1 1 ಎರಡೇ ಆಗಿರ್ಬೋದೇನೋ. ಏನೋ ಯೋಚನೆ ಮಾಡ್ತಾ ಇದೀಯಾ? ಅದು ಹೇಳ. ಅದು ಬಂದು ನಾನು ಸ್ಕೂಲ್ಗೆ ಹೋಗಿಲ್ವಲ್ಲ, ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಅದೇ ಅನ್ಕೊಂಡೆ, 1 1 11 ಅಂತೆ. ನಿನ್ನೆಲ್ಲ ಇಟ್ಕೊಂಡು ಏನ್ ಮಾಡೋದು? ಸರಿ ಮಕ್ಳೇ, ನಾನ್ ನಿಮ್ಗೊಂದು ಕತೆ ಹೇಳ. ವಿಕ್ರಮ ಚಿಂಗಾಪುರ ಅನ್ನೋ ಒಂದು ದೇಶದಲ್ಲಿ ವೀರರಾಜ ಅಂತ ಒಬ್ಬ ರಾಜ್ಕುಮಾರ ಇದ್ದ. ಅಯ್ಯ, ಇದಂತ ನನ್ನ ಕಾಲಿಗೆ ಬಂದ ಶೋಧನೆ. ಇದೇನು ಇದು ನನ್ನ ಕಾಲಿನೊಳಗೆ ಹೋಗುತ್ತಾ ಇಲ್ಲವಲ್ಲ? ಕಾಲು, ಒಳಗೆ ಹೋಗು ಎಂದು ಹೇಳ್ತಿದ್ದೇನೆ. ರಾಜಕುಮಾರ, ನೀವು ಪಾದರಕ್ಷೆಗಳನ್ನು ಬದಲಿಸಿ ಹಾಕಿಕೊಳ್ಳುತ್ತಾ ಇದ್ದೀರಿ. ಬದಲಿಸಿ ಹಾಕಿಕೊಂಡರೆ ಹೇಗಿರುತ್ತದೆ ಎಂದು ಬದಲಿಸಿ ನೋಡಿದೆ ಅಷ್ಟೇ. ಸರಿ, ಬನ್ನಿ ನಾವು ನಮ್ಮ ದೇಶವನ್ನು ಸುತ್ತಿ ನೋಡ್ಕೊಂಡು ಬರೋಣ. ರಾಜಕುಮಾರ, ನಿನಗೆ ನನಗೆ ಗೌರವ ಕೊಡ್ಲಿಕ್ಕೆ ಗೊತ್ತು, ಆದ್ರೆ ಮಣ್ಣಿಗೆ ಗೌರವ ಕೊಡ್ಲಿಕ್ಕೆ ನಿನಗೆ ಗೊತ್ತಿಲ್ಲ. ಏನೋ ನನ್ನನ್ನ ಮಿಕ ನೋಡ್ತಾ ಇದೀಯಾ? ಯಾಕೆ ಈ ಮಣ್ಣನ್ನು ನೀನು ಕಾಲಿಂದ ತೊಳೆಯುತ್ತಾ ಇದ್ದೀಯಾ? ಅಡಿಕೆ ಮಾಡಕ್ಕೆ ಮಣ್ಣನ್ನು ಹದ ಮಾಡ್ತಾ ಇದ್ದೀನಿ ಪ್ರಭು. ಅದಕ್ಕಾಗಿ ಈ ತರ ತೊಳೆಯುವುದಾ? ಆಗ್ಲೇ ಮಡಕೆ ಮಾಡಕ್ಕೆ ಮಣ್ಣು ಹದ ಆಗೋದು ಪ್ರಭು. ಹದವಾ? ಏ ಬುದ್ಧಿಗೇಡಿ, ಮಣ್ಣಿಗೆ ನೋವಾಗುವುದಿಲ್ಲವಾ? ನೋವಾಗಲ್ಲ ಪ್ರಭು. ನೋವುದಿಲ್ಲವಾ? ನೋವ್ತಾ ಇದೆಯಾ? ನೋವ್ತಾ ಇದೆ ಅಲ್ವಾ? ಹಾಗೇನೆ. ಹದ ಆಗ್ಬೇಕು ಅಂತ ಹೇಳಿದ್ರೆ ಮಣ್ಣನ್ನ ನಿಧಾನವಾಗಿ ಸೌರಿ ಕೊಡಬೇಕು, ಗೊತ್ತಾಯ್ತಾ? ನಿನಗೆ ಅರ್ಥವಾಯಿತಾ? ಅರ್ಥ ಆಯ್ತು ಪ್ರಭು.
ಬನ್ನಿ ಮಂತ್ರಿಗಳೇ, ಸರಿಯಾಗಿ ಹೇಳಿದಿರಿ. ಇವನು ಏನು ಮಾಡ್ತಾ ಇದ್ದಾನೆ? ಹಗ್ಗ ಮಾಡ್ತಾ ಇದ್ದಾನೆ ರಾಜ್ಕುಮಾರ. ಹೋ, ಇದಕ್ಕೆ ಹೆಸರು ಹಗ್ಗ ಮಾಡುವುದಾ? ಪ್ರಭುಗಳೇ ಬನ್ನಿ. ಹಗ್ಗ ಮಾಡ್ತೇನೆ ಅಂತ ಹೇಳಿ ಈ ಹುಲ್ಲನ್ನ ಈ ರೀತಿ ತಿರುಚಿ ಅದಕ್ಕೆ ನೋವು ಮಾಡ್ತಾ ಇದೆಯಲ್ಲೋ ಕ್ರೂರಿ. ಇದರಲ್ಲಿ ಏನು ಕ್ರೂರತನ ಇದೆ ಪ್ರಭು? ಈ ರೀತಿ ತಿರುಚಿದ್ರೆ ಈ ಹಗ್ಗಕ್ಕೆ ನೋವಾಗುವುದಿಲ್ವಾ? ಇದಕ್ಕೆ ಹೇಗೆ ಪ್ರಭು ನೋವುತ್ತೆ? ಹೇಗೆ ನೋವಾಗುತ್ತದ? ಈಗ ಈ ರೀತಿ ನೋವಾಗುತ್ತದೆ. ನಿನಗೆ ನೋವಾಗುತ್ತಿದೆಯಾ? ನಿನಗೆ ನೋವಾಗುತ್ತಿದೆಯಾ? ಹೌದು ಇದೇ ಪ್ರಭುಗಳೇ. ರೀತಿಯಾಗಿ ಹಗ್ಗಕ್ಕೂ ನೋವಾಗುತ್ತದೆ. ಇನ್ನು ಮುಂದೆ ಆ ರೀತಿ ತಿರುಗಿಸ್ತೀರಾ? ಇನ್ನೊಂದು ಸಾರಿ ಈ ರೀತಿ ಹಗ್ಗವನ್ನ ತಿರುಚೋದನ್ನ ನೋಡಿದ್ರೆ ನಿನ್ನ ಬೆನ್ನು ಚರ್ಮವನ್ನ ಸುರಿದು ಬಿಡ್ತೇನೆ. ಜಾಗ್ರತೆ. ನದಿ ತೀರದಲ್ಲಿ ಇವನು ಏನು ಈ ರೀತಿ ಮಾಡ್ತಿದ್ದಾನೆ? ಹೇ, ಪ್ರಭುಗಳಿಗೆ ನಮಸ್ಕಾರ. ಏನು ಮಾಡ್ತಾ ಇದೀಯಾ? ಬಟ್ಟೆ ಒಗೀತಾ ಇದ್ದೇನೆ ಪ್ರಭು. ನನ್ನ ಕಿವಿ ಕಿತ್ತು ಹೋಗುವಂತೆ ಈ ಬಟ್ಟೆಯಿಂದ ಈ ಕಲ್ಲಿಗೆ ಹೊಡೆಯುತ್ತಾ ಇದೆಯಲ್ಲ, ನಿನಗೆ ಬುದ್ಧಿ ಇದೆಯಾ? ಬಟ್ಟೆ ಹರಿದು ಹೋಗುತ್ತದಲ್ವಾ? ಹೊಡೆಯುವ ಏಟಿಗೆ ನಿಮ್ಮ ಕಿವಿ ಹರಿದು ಹೋಗುವುದು. ಮೂರ್ಖ ಮಂತ್ರಿಗಳೇ, ಈ ಕಲ್ಲಿಗೆಲ್ಲವ ನೋವಾಗುವುದು. ಹೌದೌದೌದು. ಬುದ್ಧಿ ಇಲ್ಲದವನೇ, ಈ ಕಲ್ಲಿಗೆ ನೋವುತ್ತದಲ್ವೋ? ನೋವಲ್ಲ ಪ್ರಭು. ಏನು ನೋವುದಿಲ್ಲವಾ? ಸ್ವಲ್ಪ ನೀನು ಆ ಕಡೆಗೆ ತಿರುಗು. ನೋವುತ್ತಿದೆಯಾ? ಹೌದು ಪ್ರಭು. ಹೀಗೆ ಆ ಕಲ್ಲಿಗೂ ಕೂಡ ನೋವಾಗಿರ್ತದೆ. ತಗೋ, ಇನ್ನೊಂದು ಸಾರಿ ಕಲ್ಲಿಗೆ ಬಟ್ಟೆಯಿಂದ ಹೊಡೆಯೋದನ್ನ ನೋಡಿದ್ರೆ ನಿನ್ನನ್ನು ಒಗೆದು ಬೀಸಾಕತ್ತೇನೆ. ಜಾಗ್ರತೆ. ಬನ್ನಿ. ಈ ರೀತಿ ಕಾಲ್ನಡಿಗೆಯಲ್ಲಿ ಹೋಗುವುದು ಸುಖವಾಗಿಯೇ ಇದೆ. ನಿಮಗೆ ಇದು ಸುಖವಾಗಿ ಇದೆ ಪ್ರಭು. ಆದರೆ ನೀವು ಕಾಲುಗಳಿಗೆ ಧರಿಸಿರೋ ಪಾದರಕ್ಷೆಗೆ ಅದು ನೋವುತ್ತದಲ್ವಾ? ಈ ಸುಂದರವಾದ ಪಾದರಕ್ಷೆಗಳ ಮೇಲೆ ನಿಮ್ಮ ಕಾಲುಗಳನ್ನು ಇಟ್ಟು ತೊಳೆಯುತ್ತಾ ಇದ್ದೀರಲ್ಲ, ಆ ಪಾದರಕ್ಷೆಗಳಿಗೆ ನೋವುವುದಿಲ್ಲವಾ ಪ್ರಭು? ಹೌದು ಹೌದು, ನೋವುತ್ತದೆ. ಕೈಯಲ್ಲಿ ತೆಗೆದುಕೊಳ್ಳುತ್ತೇನೆ. ಈ ದೇಶದಲ್ಲಿ ನನ್ನಂತ ಬುದ್ಧಿವಂತ ಯಾರು ಇಲ್ಲ ಅಂದುಕೊಳ್ಳುತ್ತೇನೆ ಮಂತ್ರಿಗಳೇ. ಅಯ್ಯಯ್ಯೋ, ಮುಳ್ಳು 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 ಚುಚ್ಚಿ ಬಿಟ್ಟಿತ್ತು. ಕಾಲಿಗೆ ಮುಳ್ಳು ಹೊಕ್ಕಿ ಬಿಟ್ಟಿದೆಯಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಹಾಗೆ ಅಯ್ಯಯ್ಯೋ. ಏನು ಪ್ರಭು, ಈ ಮುಳ್ಳನ್ನು ನೀವು ಈ ರೀತಿ ತುಳಿದು ಬಿಟ್ಟಿರಲ್ಲ, ಪಾಪ, ಅದಕ್ಕೆ ಎಷ್ಟು ನೋವಾಗಿರಬಹುದು. ಮೂರ್ಖ ಮಂತ್ರಿ, ಈ ಮುಳ್ಳು ನನ್ನ ಕಾಲಿಗೆ ಚುಚ್ಚಿದ್ದರಿಂದ ನನ್ನ ಕಾಲಲ್ಲಿ ರಕ್ತ ಬರ್ತಾ ಇದೆ. ನೀನು ಮುಳ್ಳಿಗೆ ನೋವುತ್ತದೆ ಎಂದು ಹೇಳುತ್ತೀಯಾ? ಬಟ್ಟೆಯಿಂದ ಹೊಡೆದ ಕಲ್ಲಿಗೆ ನೋವಾಗುವಾಗ ನಿಮ್ಮ ಕಾಲಿಂದ ತುಳಿದ ಈ ಮುಳ್ಳಿಗೆ ನೋವಾಗುವುದಿಲ್ಲವಾ ಪ್ರಭು? ನನ್ನನ್ನು ಕ್ಷಮಿಸಿರಿ ಪ್ರಭು. ನಾನು ಮೂರ್ಖ ಅಂದರೆ ನೀವು ಕೂಡ ಮೂರ್ಖರೇ ಅಲ್ಲವಾ? ದೇಶವನ್ನು ಆಳಬೇಕಾಗಿರುವಂತ ನೀವು ಈ ರೀತಿ ಬುದ್ಧಿಹೀನರಾಗಿ ನಡೆದುಕೊಂಡರೆ ಜನರು ಹೇಗೆ ಸಂತೋಷವಾಗಿರಲು ಸಾಧ್ಯ? ನನಗೆ ಚೆನ್ನಾಗಿ ನೀವು ಅರ್ಥ ಮಾಡಿಸಿಬಿಟ್ಟಿರಿ. ನನ್ನ ಮೂರ್ಖತನದಿಂದ ನಾನು ಎಷ್ಟು ಜನರಿಗೆ ನೋವನ್ನುಂಟು ಮಾಡಿದೆನೋ. ಈಗ ಅರ್ಥ ಮಾಡಿಕೊಂಡಿರಲ್ಲ, ತೆಗೆದುಕೊಳ್ಳಿ, ಇದನ್ನು ಧರಿಸಿಕೊಳ್ಳಿ. ಇನ್ನು ಮುಂದೆ ಬುದ್ಧಿಹೀನನಾಗಿ ನಡೆದುಕೊಳ್ಳದೆ ಬುದ್ಧಿಯಿಂದ ನಡೆದುಕೊಳ್ಳುತ್ತೇನೆ ಮಂತ್ರಿಗಳೇ. ಬನ್ನಿರಿ. ಏನು ಕತೆ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು.
ಲೋ ನೀನು ಆ ರಾಜ್ಕುಮಾರ್ ಅಂತಾನೆ ಇದೀಯಾ? ಏ ಇಲ್ಲ ಕಣ, ನಂತರ ಅವನಿದಾನೆ. ಎರಡು ಒಂದೇ. ಹೇಳ್ಬೇಕು ಅಂದ್ರೆ ನಿನ್ಗೆ ಬುದ್ಧಿ ಇಲ್ಲ. ಮಕ್ಳೇ, ಇವಾಗ ಎಜೆಕಿಯಲ್ ಅಣ್ಣ ಬಂದ್ಬಿಟ್ಟು ನಮ್ಗೆ ಒಂದು ಆಟನ ತೋರಿಸ್ಕೊಡ್ತಾರೆ. ಮಕ್ಕಳೇ, ನೀವೆಲ್ಲ ಚೆನ್ನಾಗಿದ್ದೀರಾ? ನಾವು ಗೇಮ್ ನ ಸ್ಟಾರ್ಟ್ ಮಾಡುವ. ಅಣ್ಣ ಹೇಳಿ ಅಣ್ಣ. ತಗೋ ಇದನ್ನ. ಕೊಡಿ ಅಣ್ಣ ಕೊಡಿ. ಏನೋ ಇದು? ಪೇಪರ್ ಅಣ್ಣ. ಏನ್ ಪೇಪರು? ನ್ಯೂಸ್ ಪೇಪರ್. ನ್ಯೂಸ್ ಪೇಪರಾ? ಅಣ್ಣ ಕಲರ್ ಪೇಪರ್ ಅಣ್ಣ. ಇದ್ರಲ್ಲಿ ಏನಾದ್ರು ಇದೆಯಾ? ಏನಿಲ್ಲ. ಚೆನ್ನಾಗಿ ನೋಡು. ಇಲ್ಲ ಅಣ್ಣ ಏನಿಲ್ಲ. ಏನು ಇಲ್ವಾ? ನಿಜಾನ? ಏನಿಲ್ವಲ್ಲ. ಮಕ್ಳೇ, ಏನಾದ್ರು ಇದೆಯಾ? ಏನಕ್ಕಾದ್ರೂ ಯೂಸ್ ಆಗುತ್ತಾ ಇದು? ಏನು ಮಾಡಕ್ಕಾಗಲ್ಲ ಅಣ್ಣ. ಹಾಗಾದ್ರೆ ಅರ್ಧ ಹಾಕ್ಬಿಡು. ಚೆನ್ನಾಗಿ ಅರ್ಧ ಹಾಕೋಣ. ಚೆನ್ನಾಗಿ ಇನ್ನೂ ಅರ್ಧ ಹಾಕ್ತಿದ್ದೀನಿ ಅಣ್ಣ. ಅರ್ಧ ಆಗ್ತಾ? ತಾಳಿ ಇಟ್ಕೊಳ್ಳಿ. ಸೂಪರ್ ಆಗಿ ಅರ್ದಿದ್ದೀನಾ? ಅಯ್ಯೋ, ಇದ್ರಲ್ಲಿ ಏನಿತ್ತು ಗೊತ್ತಾ? ಏನಿತ್ತಣ್ಣ? ಏನೂ ಇರ್ಲಿಲ್ವಲ್ಲ. ಏನಿತ್ತು ಗೊತ್ತಾ? ನೋಡ್ತೀಯಾ? ಏನಿತ್ತು ಮಕ್ಕಳೇ, ನೋಡೋಣವಾ? ಅಣ್ಣ ಏನೋ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾವ್ರೋ ಹೇಳ್ತಾನೆ ಇಲ್ವಲ್ಲ. ಓಹೋ, ಕ್ಲಾಪ್ ಕ್ಲಾಪ್ ಕ್ಲಾಪ್. ಇಷ್ಟ ಚೆನ್ನಾಗಿರೋ ಕ್ಯಾಪ್ ಇದ್ರೊಳಗೆ ಹೆಂಗ್ ಬಂತು? ಅಣ್ಣ ಇದಿರೋದು ನಂಗೆ ಗೊತ್ತೇ ಆಗಿಲ್ಲ. ನೀನ್ ಬುದ್ಧಿವಂತ ಆಗಿದ್ರೆ ಒಳಗಡೆ ಏನಿತ್ತು ಅಂತ ಹುಡುಕ್ ನೋಡ್ತಾ ಇದ್ದೆ ಅಲ್ವಾ? ಹೌದು ಅಣ್ಣ, ನಾನ್ ಸರಿಯಾಗಿ ಹುಡುಕೇ ನೋಡಿಲ್ಲ. ಮಕ್ಕಳೇ, ಟೋಪಿ ಚೆನ್ನಾಗಿದೆಯಾ? ತಗೋ ಇದನ್ನ ನೀನ್ ಹಾಕೋ. ಏನು ಜೇಟು ಒಂಥರ ಕೂತಿದೀಯಾ? ಏನಂತಾನೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ಎಲ್ಲಾದ್ನು ತಪ್ಪೆ ಮಾಡಿ ಬರೀ ಸಮಸ್ಯೆಗಳು. ಹೌದು, ನಾನು ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಎಲ್ಲಾದ್ನು ತಪ್ಪಾಗೆ ಮಾಡ್ತಾ ಇದೀಯಾ? ಅದೇ ನಂಗೂ ಗೊತ್ತಾಗ್ತಿಲ್ಲ. ಅದಕ್ಕೇನೆ ಬೈಬಲ್ ಅಲ್ಲಿ ಒಂದು ವಾಕ್ಯ ಹೇಳಲ್ಪಟ್ಟಿದೆ. ವಾಕ್ಯ ಏನ್ ಹೇಳುತ್ತೆ? ವಿವೇಕಹೀನನಾದ ಒಡೆಯನು ಮಹಾ ಹಿಂಸಕನು. ಒಡೆಯನು ವಿವೇಕ ಶೂನ್ಯನು ಅಂತ ಅನ್ಬಿಟ್ಟು ಒಡೆಯನಿಗೆ ತಾನೇ ಹೇಳ್ಬೇಕು. ಅದೊಂದು ತಾಬದ್ ನನಗೆ ಯಾಕೆ ಕೇಳ್ಬೇಕು? ಹಂಗಲ್ಲ ಕಣ, ಒಡೆಯನು ಅಂದ್ರೆ ಜವಾಬ್ದಾರಿ ಉಳ್ಳಂತ ನಾಯಕನು ಅಂತ ಅರ್ಥ. ಹಂಗ? ಹೌದು, ನಮಗೆಲ್ಲ ಬಾಸು ನೀನೆ ತಾನೆ? ಹೌದೌದು, ನಾನು ನಿಮ್ಗೆಲ್ಲ ಬಾಸ್. ಹಾಗಾದ್ರೆ ಈ ವಾಕ್ಯ ನಿನ್ಗೇನೆ. ಹೌದಾ? ಮತ್ತೆ ಅದು ಯಾವ ವಾಕ್ಯ ಅಂತ ಹೇಳು. ವಿವೇಕ ಶೂನ್ಯನಾದ ಒಡೆಯನು ಮಹಾ ಹಿಂಸಕನು. ನಾವು ಇವಾಗ ಈ ವಾಕ್ಯದ ಬಗ್ಗೆ ಹೇಳೋದನ್ನ ಕೇಳೋಣ. ಕೇಳೋಣ. ಹಲೋ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಈ ಜಾಲಿ ಟೈಮಲ್ಲಿ ನಿಮ್ಮನ್ನು ಸಂಧಿಸುವುದರಲ್ಲಿ ನನಗೆ ಬಹಳ ಸಂತೋಷ. ಇದಕ್ಕೂ ಮೊದಲು ಸೆಗ್ಮೆಂಟ್ ನೋಡ್ಕೊಂಡು ಬಂದ್ರಾ? ಪಪ್ಪಟ್ ಶೋ, ಸ್ಕಿಟ್ ಇದೆಲ್ಲ ಹಾಕಿದ್ರಲ್ವಾ? ಎಷ್ಟು ಪ್ರೋಗ್ರಾಮ್ ಹಾಕಿದಾರಲ್ವಾ? ಸೋ ಸ್ವೀಟ್, ತುಂಬಾ ಚೆನ್ನಾಗಿತ್ತು. ನಾನು ಯೋಚನೆ ಮಾಡಿದೆ, ಇವ್ರು ಇಷ್ಟು ಪ್ರೋಗ್ರಾಮ್ ಮಾಡಿದಾರಲ್ಲ, ಮತ್ತೆ ನೀವು ಹೇಗೆ ಜ್ಞಾನವಂತರಾಗಿರ್ಬೇಕು, ಎಲ್ರು ಹೇಳೋದನ್ನ ನಂಬಾರ್ದು. ಆಮೇಲೆ ಮ್ಯಾಜಿಕ್ ಶೋ ಎಲ್ಲ ತೋರಿಸಿದ್ರಲ್ಲ, ಎಷ್ಟೊಂದು ಪ್ರೋಗ್ರಾಮ್. ನಿಮ್ಗೆಲ್ಲ ಯೂಸ್ಫುಲ್ ಆಗಿತ್ತಾ? ಸರಿ, ಇವತ್ತು ನಾವು ಬುದ್ಧಿವಂತಿಕೆ ಬಗ್ಗೆ ನೋಡೋಣ. ಅಂದರೆ ಬುದ್ಧಿ ಉಳ್ಳವರಾಗಿರಬೇಕೆಂದು ತಾನೇ ನಿಮಗೆ ಹೇಳಿಕೊಟ್ರು. ಸರಿ, ನಾನು ನಿಮಗೆ ಬುದ್ಧಿ ಉಳ್ಳವರಾಗಿರ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಎಂದು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ, ಸರಿನಾ? ಫಸ್ಟ್, ಅದಕ್ಕೆ ಏನು ಸ್ಟೆಪ್ ಅಂದರೆ ನೀವು ಅದನ್ನು ಇಷ್ಟಪಡಬೇಕು. ನಿಮಗೆ ಗೊತ್ತಾ, ನಿಮ್ಮನ್ನು ಯಾರಾದರೂ ಇವರು ಬುದ್ಧಿ ಉಳ್ಳವರಪ್ಪ, ನೀವು ಬುದ್ಧಿವಂತರು ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಸಂತೋಷ ಆಗುತ್ತಲ್ಲ? ನನಗೂ ಸಂತೋಷ ಆಗುತ್ತೆ. ನೀನು ಬುದ್ಧಿವಂತೆ ಅಂತ ಹೇಳಿದ್ರೆ ನನಗೂ ತುಂಬಾ ಸಂತೋಷ ಆಗುತ್ತೆ. ನಿಮಗೂ ಹಂಗೆ ಸಂತೋಷ ಆಗುತ್ತಲ್ಲ? ಹಾಗಿದ್ರೆ ನೀವು ಬುದ್ಧಿಶಾಲಿ ಅನ್ನೋದನ್ನ ಮೊದಲು ನೀವು ಇಷ್ಟಪಟ್ರೆ ಮೊದಲು ಆ ಸ್ಟೆಪ್ನ ನೀವು ಅಚೀವ್ ಮಾಡ್ದಂಗಾಗುತ್ತೆ. ಎರಡನೇದಾಗಿ ಏನ್ ಮಾಡ್ಬೇಕಂದ್ರೆ ಬೈಬಲ್ ಓದಿ ಪ್ರಾರ್ಥನೆ ಮಾಡ್ಬೇಕು. ಹೇಗೆ ಪ್ರೇಯರ್ ಮಾಡ್ಬೇಕು? ನಾನೊಂದು ವಾಕ್ಯ ನಿಮಗೆ ತೋರಿಸ್ತೀನಿ. ಯಾಕೋಬನು 1ನೇ ಅಧ್ಯಾಯ 5ನೇ ವಾಕ್ಯ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಫಸ್ಟ್ ನಿಮಗೆ ಬುದ್ಧಿ ಬೇಕು, ಜ್ಞಾನ ಬೇಕೆಂದರೆ ನೀವು ಏಸಪ್ಪ ಹತ್ರ ಕೇಳಬೇಕು. ಸೆಕೆಂಡು, ನೀವು ಬೈಬಲ್ ಓದಿ ಪ್ರಾರ್ಥಿಸಬೇಕು. ಪ್ರೇಯರ್ ಮಾಡೋವಾಗ ನೀವೇನು ಮಾಡಬೇಕು? ಏಸಪ್ಪ ಹತ್ರ ಕೇಳಬೇಕು. ಏಸಪ್ಪ ನನಗೆ ಜ್ಞಾನ ಕೊಡಿ ಅಂತ ಕೇಳಬೇಕು.
ಸೊಲೊಮನ್ ರಾಜ ಕೇಳಿದ್ರಲ್ಲ, ಏಸಪ್ಪ ನನ್ಗೆ ಜ್ಞಾನ ಕೊಡಿ ಅಂತ. ತಕ್ಷಣ ಏಸಪ್ಪ ಏನ್ ಮಾಡಿದ್ರು, ಜ್ಞಾನ ಕೊಟ್ರು. ನಿಮ್ಗೆ ಈ ಸ್ಟೋರಿ ಗೊತ್ತಲ್ವಾ, ಏಸಪ್ಪ ಸಾಲಮನ್ ರಾಜನ್ಗೆ ಜ್ಞಾನ ಕೊಟ್ರು. ಅದೇ ರೀತಿ ನೀವು ಏಸಪ್ಪ ಹತ್ರ ಕೇಳಿದ್ರೆ ಏಸಪ್ಪ ನಿಮ್ಗೆ ಜ್ಞಾನ ಕೊಡ್ತಾರೆ. ಸರಿ, ಓಕೆ ಅಕ್ಕ, ಪ್ರಾರ್ಥಿಸಿದ್ರೆ ಏಸಪ್ಪ ಜ್ಞಾನ ಕೊಡ್ತಾರೆ. ಬೈಬಲ್ ಓದಿದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನ ನಿಮ್ಗೆ ಕೊನೆಯದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಜ್ಞಾನ ಬೇಕಂದ್ರೆ 2 ಸ್ಟೆಪ್ನ ಫಾಲೋ ಮಾಡ್ಬೇಕು. 1, ಅದನ್ನ ಇಷ್ಟಪಡ್ಬೇಕು. 2ನೇದಾಗಿ ಏಸಪ್ಪ ಹತ್ರ ಕೇಳ್ಬೇಕು. ಸರಿ, ನೀವು ಕೇಳಿದ್ರಿ, ಏಸಪ್ಪ ನಿಮ್ಗೆ ಯಾವ ರೀತಿ ಜ್ಞಾನ ಕೊಡ್ತಾರೆ, ಯಾವ ರೀತಿ ಬುದ್ಧಿ ಕೊಡ್ತಾರೆ? ನೀವೊಂದು ಸಿಚುವೇಶನ್ ಅಲ್ಲಿ ಇರುವಾಗ ನಿಮ್ಮ ಒಳಗಿಂದನೇ ಏಸಪ್ಪ ಅದಕ್ಕೆ ಬೇಕಾದ ಜ್ಞಾನ ಕೊಡ್ತಾರೆ. ಸೊಲೊಮೋನ ರಾಜನ ಕಥೆಯನ್ನು ತೆಗೆದುಕೊಳ್ಳಿ. ಅವರ ಬಳಿ 2 ಲೇಡೀಸ್ 2 ಮಕ್ಕಳೊಂದಿಗೆ ಬಂದರು. ಒಂದು ಮಗು ಸತ್ತು ಹೋಗಿತ್ತು, ಮತ್ತೊಂದು ಮಗು ಬದುಕಿತ್ತು. ಇದೆಲ್ಲರಿಗೂ ತಿಳಿದಿರುವಂತಹ ಕಥೆ ಅಲ್ಲವಾ? ಆಗ ಸೊಲೊಮೋನ ರಾಜನ ಬಳಿ ಆ ಸತ್ತಂತ ಮಗುವಿನ ತಾಯಿ ಮಗುವನ್ನು ಕೈಯಲ್ಲಿ ಇಟ್ಟುಕೊಂಡು, ನಾವಿಬ್ಬರು ರಾತ್ರಿ ಜೊತೆಯಲ್ಲೇ ಮಲಗಿದ್ದೆವು. ಆಗ ಮಲಗಿರುವಾಗ ತಿಳಿಯದೆ ತನ್ನ ಮಗುವಿನ ಮೇಲೆ ಉರುಳಿ ಬಿಟ್ಟಳು. ಆದ್ದರಿಂದ ಅವಳ ಮಗು ಸತ್ತು ಹೋಯಿತು. ಆ ರಾತ್ರಿಯಲ್ಲೇ ಅವಳ ಮಗುವನ್ನು ನನ್ನ ಪಕ್ಕದಲ್ಲಿ ಮಲಗಿಸಿ ನನ್ನ ಮಗುವನ್ನು ಎತ್ತುಕೊಂಡಿದ್ದಾಳೆ. ಈಗ ಅವಳ ಬಳಿ ಬದುಕಿರುವಂತ ಮಗು ನನ್ನ ಮಗು, ಈ ಸತ್ತಿರುವಂತ ಮಗು ಅವಳ ಮಗು ಎಂದು ಹೇಳುತ್ತಾಳೆ. ಆಗ ಸಾಲಮೋನ್ ರಾಜನಿಗೆ ಒಂದು ಐಡಿಯಾ ಬರುತ್ತದೆ. ನಾನು ಹೇಳಿದ್ದೇನಲ್ಲ, ಒಂದು ಸಿಚುವೇಶನ್ ಅಲ್ಲಿ ನೀವಿರುವಾಗ ನಿಮ್ಮ ಒಳಗಿಂದ ಒಂದು ಐಡಿಯಾ ಬರುತ್ತದೆ ಎಂದು. ಹಾಗೆ ಏಸಪ್ಪ ನಿಮ್ಮ ಒಳಗಿನ ಬುದ್ಧಿವಂತಿಕೆಯನ್ನು ತೋರ್ಪಡಿಸಲು ಹೇಳುವರು. ಆಗ ರಾಜ ಹೇಳುತ್ತಾರೆ, ಬದುಕಿರುವಂತ ಮಗುವನ್ನು 2 ಭಾಗ ಮಾಡಿ ಇಬ್ಬರಿಗೂ ಅರ್ಧ ಕೊಡೋಣ ಎಂದು. ಏನಪ್ಪಾ ಈ ರೀತಿ ಹೇಳುತ್ತಾರೆ? ಒಂದು ಮಗುವನ್ನು 2 ಭಾಗ ಮಾಡುವುದು ಜ್ಞಾನವಾ? ಅದು ಬುದ್ಧಿವಂತಿಕೆ ಎಂದು ಯೋಚಿಸುತ್ತೀರಾ? ಅಲ್ಲವೇ ಅಲ್ಲ. ಅಲ್ಲಿಯೇ ಸೊಲೊಮೋನ್ ರಾಜನ ಬುದ್ಧಿವಂತಿಕೆಯು ಜ್ಞಾನವು ಪ್ರಕಟವಾಗುತ್ತದೆ. ಆದರೆ ನಿಜವಾದ ತಾಯಿ ಏನು ಮಾಡುತ್ತಾರೆ? ನನ್ನ ಮಗು ಪ್ರಾಣದಿಂದ ಇದ್ದರೆ ಸಾಕು ಎಂದು ಅವರೊಂದಿಗೆ ಇರಲಿ ಎಂದು ಹೇಳುತ್ತಾರೆ. ಆಗ ನಿಜವಾದ ಅಮ್ಮ ಯಾರೆಂದು ಕಂಡುಹಿಡಿಯಬಹುದು. ಈ ರೀತಿಯಾಗಿ ಸೊಲೊಮೋನ್ ರಾಜನು ತನ್ನ ಜ್ಞಾನವನ್ನು ಬುದ್ಧಿಯನ್ನು ವ್ಯಕ್ತಪಡಿಸಿದರು. ನೀವು ಇಂತಹ ಪರಿಸ್ಥಿತಿಯಲ್ಲಿ ಇದ್ದರೆ, ಇಂತಹ ಸಿಚುವೇಶನ್ ಅಲ್ಲಿ ಇದ್ದರೆ ಏನು ಮಾಡಬೇಕೆಂದು ತಿಳಿಯದೆಂದರೆ ಏಸಪ್ಪ ಎಂದು ಏಸಪ್ಪನನ್ನು ನೀವು ಕೇಳಿದರೆ ನಿಮ್ಮಲ್ಲಿ ಬುದ್ಧಿಯು ಜ್ಞಾನವು ಪ್ರಕಟವಾಗುತ್ತದೆ. ಸರಿನಾ? 2ನೇದು ಏನೆಂದರೆ, ನೀವು ಇರುವಂತ ಪರಿಸ್ಥಿತಿಯಲ್ಲಿ ಸಿಚುವೇಶನ್ ಅಲ್ಲಿ ಏಸಪ್ಪ ನಿಮ್ಮೊಂದಿಗೆ ಮಾತಾಡ್ತಾರೆ. ಒಂದು ವಾಕ್ಯ ಜ್ಞಾನೋಕ್ತಿಯಲ್ಲಿ ಇದೆ, ಏನೆಂದರೆ ಇರುವೆಯ ಬಳಿ ಹೋಗಿ ಅದರ ಚುರುಕುತನವನ್ನು ಜ್ಞಾನವನ್ನು ಕಲಿತುಕೋ ಎಂದು. ಈಗ ನೀವು ಸುಮ್ಮನೆ ಹೊರಗಡೆ ಹೋಗುತ್ತೀರಿ, ಇರುವೆಯನ್ನು ನೋಡುತ್ತೀರಿ, ಬೆಳಗಿನಿಂದ ಚುರುಕಾಗಿ ಅದು ಕೆಲಸ ಮಾಡುತ್ತದೆ. ಅದು ಕೆಲಸ ಮಾಡುತ್ತಾ ಇರುತ್ತದೆ, ಸೋಂಬೇರಿಯಾಗಿ ಇರುವುದಿಲ್ಲ. ಅದು ಆಹಾರವನ್ನು ಸೇರಿಸಿಡುತ್ತದಂತೆ. ಏಸಪ್ಪ ನಮ್ಮನ್ನ ಪ್ರುಡೆನ್ಷಿಯಲ್ ಆಗಿ ಫ್ಯೂಚರ್ ಅನ್ನು ಕುರಿತು ನಾವು ಯೋಚಿಸಬೇಕು, ಸೇರಿಸಿ ಇಡಬೇಕು. ಇಂತಹ ಐಡಿಯಾವನ್ನು, ನಮ್ಮ ಅನುದಿನಕ್ಕೆ ಬೇಕಾದ ಐಡಿಯಾವನ್ನು ಕೂಡ, ಜ್ಞಾನವನ್ನು ಕೂಡ ಆತನು ನೇಚರ್ ಮೂಲಕ ತಿಳಿಸಿಕೊಡುತ್ತಾನೆ. ಆತನು ಪ್ರಕೃತಿಯನ್ನು ಕೂಡ ಆತನ ಮಹಿಮೆಗಾಗಿ ಸೃಷ್ಟಿಸಿದರು ಎಂದು ಹೇಳಿದ್ದಾರೆ. ಗೊತ್ತಾ ನಿಮಗೆ? ಸರಿ ಅಕ್ಕ, ನೀವು ಹೇಳೋದೆಲ್ಲ ಓಕೆ. ಇದರಲ್ಲಿ ಬ್ಯಾಡ್ ಇಂಟೆಲಿಜೆಂಟ್ ಕೂಡ ಇದೆಯಲ್ಲ, ಇದರಲ್ಲಿ ಯಾವುದು ಜ್ಞಾನ? ದೇವರು ಕೊಡೋದಾ? ಇದರಲ್ಲಿ ಯಾವುದು ಕರೆಕ್ಟ್ ಐಡಿಯಾ ಎಂದು ಹೇಗೆ ಹೇಳುವುದು ಎಂದು ಯೋಚಿಸುತ್ತಿದ್ದೀರಾ? ಸಮ್ಟೈಮ್ಸ್ ಬ್ಯಾಡ್ ಆದ ಇಂಟೆಲಿಜೆಂಟ್ ಬರುತ್ತದೆ, ಸಮ್ಟೈಮ್ಸ್ ಬ್ಯಾಡ್ ಆದ ಐಡಿಯಾಸ್ ಬರುತ್ತದೆ ಎಂದು ಯೋಚಿಸುತ್ತಿದ್ದೀರಾ? ಅದಕ್ಕೆ ನಾನು ಮೊದಲೇ ಹೇಳ್ದೆ ಅಲ್ಲ, ನೀವು ಬೈಬಲ್ ಓದಬೇಕು, ಪ್ರಾರ್ಥಿಸಬೇಕು ಅಂತ. ಅದಕ್ಕಾಗಿನೇ ಬೈಬಲ್ ಓದಬೇಕು ಅಂತ ಹೇಳಿದೆ. ನೀವು ಬೈಬಲ್ ಓದಾಗ 2 ವಿಷಯನ ಗಮನಿಸಬೇಕು. ಮೊದಲನೇದು, ಏಸಪ್ಪ ತುಂಬಾ ಗುಡ್ ಹ್ಯಾಬಿಟ್ಸ್ನ ಹೇಳ್ಕೊಟ್ಟವ್ರಲ್ವಾ? ನಿಮಗೆ ಬರೋ ಐಡಿಯಾದಲ್ಲಿ ಏಸಪ್ಪ ಹೇಳಿಕೊಟ್ಟಿರುವಂತ ಗುಡ್ ಹ್ಯಾಬಿಟ್ಸ್ ಎಲ್ಲ ಬರುತ್ತೆ ಎಂದರೆ, ಆ ಗುಡ್ ಹ್ಯಾಬಿಟ್ಸ್ ಎಲ್ಲ ಇದೆ ಎಂದರೆ ಏಸಪ್ಪನೇ ಆ ಜ್ಞಾನ ಕೊಡ್ತಾರೆ. ಅದೇ ಗುಡ್ ಇಂಟೆಲಿಜೆಂಟ್ ಎಂದು ಕೂಡ ಹೇಳಬಹುದು. ಇನ್ನೊಂದು ಕಾರ್ಯ, ನೀವು ಬೈಬಲ್ ಓದುವಾಗ ಬೈಬಲ್ ಅಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆಯಲ್ಲ, ಆ ಕ್ಯಾರೆಕ್ಟರ್ಸ್ ಅನ್ನು ನೀವು ಓದಿದರೆ ನೀವು ಕೂಡ ನಿಮ್ಮ ಲೈಫ್ ನಲ್ಲಿ ಹೇಗೆ ಬುದ್ಧಿವಂತರಾಗಿರಬಹುದು ಎಂಬುದನ್ನು ನೀವು ಕಲಿತುಕೊಳ್ಳಬಹುದು. ಬೈಬಲ್ ಅಲ್ಲಿ ತುಂಬಾ ಜನರನ್ನ ಬುದ್ಧಿವಂತರು ಅಂತಾರೆ. ನಿಮ್ಗೆ ಗೊತ್ತಾ? ದಾವೀದನು ಬುದ್ಧಿವಂತನಾಗಿದ್ದನು, ಮತ್ತೆ ದಾನಿಯೇಲನು ಬುದ್ಧಿವಂತನಾಗಿದ್ದನು. ಆದರೆ ಅವರಿಬ್ಬರಿಗೂ ಏನ್ ವ್ಯತ್ಯಾಸ ಗೊತ್ತಾ? ಅವರು ಬುದ್ಧಿವಂತರಾಗಿರಲು ಕಾರಣ ಏಸಪ್ಪ ಅವರ ಜೊತೆಯಲ್ಲಿದ್ದರು. ಈಗ ನಾವು ಮಾಡಬೇಕಾದದ್ದು ಒಂದೇ ಒಂದು, ನಾವು ಇಷ್ಟಪಡ್ಬೇಕು, ಮತ್ತೆ ನಾವು ಏಸಪ್ಪ ಹತ್ರ ಪ್ರಾರ್ಥಿಸ್ಬೇಕು, ನನಗೆ ಜ್ಞಾನ ಕೊಡಿ ಅಂತ, ಮತ್ತೆ ನೀವು ನನ್ನ ಜೊತೆಯಲ್ಲಿ ಇರಿ ಎಂದು ನಾವು ಕೇಳಬೇಕು. ಇದೆಲ್ಲ ಇದ್ರೆ ಏಸಪ್ಪ ನಿಮ್ಗೂ ಜ್ಞಾನ ಕೊಡ್ತಾರೆ. ಸರಿನಾ? ಎಲ್ಲರೂ ಕಣ್ಮುಚ್ಕೊಳ್ಳಿ, ನಾವು ಏಸಪ್ಪ ಹತ್ರ ಕೇಳೋಣ. ಪ್ರೀತಿ ಉಳ್ಳ ಏಸಪ್ಪ, ಈಗ ನೀವು ನಮ್ಗೆ ಹೇಳ್ಕೊಟ್ಟಂತ ಜ್ಞಾನಕ್ಕಾಗಿ ಸ್ತೋತ್ರ. ನಾವು ಹೇಗಿರ್ಬೇಕು ಅಂತ ನೀವು ನಮ್ಗೆ ಹೇಳ್ಕೊಟ್ಟಿದ್ದೀರಿ, ನಾವು ಹೇಗೆ ಬುದ್ಧಿವಂತರಾಗಿರ್ಬೇಕು ಅಂತ ನೀವು ನಮ್ಗೆ ಹೇಳ್ಕೊಟ್ಟಿದ್ದೀರಿ. ನಾವು ಬುದ್ಧಿವಂತರಾಗಿರ್ಬೇಕು ಅಂತ ನಾವು ಇಷ್ಟಪಡ್ತೀವಿ ದೇವ್ರೆ. ನಮ್ಗೆ ಜ್ಞಾನ ಕೊಡಿ, ನಮ್ಗೆ ಬುದ್ಧಿಯನ್ನು ಕೊಡಿ. ನೀವು ಹೇಳ್ಕೊಟ್ಟಂತ ಗುಡ್ ಹ್ಯಾಬಿಟ್ಸ್ ಅನ್ನು ಫಾಲೋ ಮಾಡಿ
ನಾವು ಬುದ್ಧಿವಂತರಾಗಿರಬೇಕು, ನಮಗೆ ಜ್ಞಾನ ಕೊಡಿ. ನಾವು ಎಲ್ಲರಿಗಿಂತ ಬುದ್ಧಿವಂತರಾಗಿರಲು ನಮಗೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಫ್ರೆಂಡ್ಸ್, ಮರ್ತೋಗ್ಬೇಡಿ, ನೀವು ಏನೇ ಬುದ್ಧಿವಂತರಾಗಿದ್ರು ಅದು ಏಸಪ್ಪ ಹೇಳ್ಕೊಟ್ಟಿರೋ ಗುಡ್ ಹ್ಯಾಬಿಟ್ಸ್ ಒಳಗಡೆ ಇರಬೇಕು, ಸರಿನಾ? ಸರಿ, ಇನ್ನೊಂದ್ ದಿನ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೀನಿ. ಅಂಟಿಲ್ ದೆನ್ ಇಟ್ಸ್ ಬಾಯ್ ಫ್ರಮ್ ಆಶ್ಲಿ. ಬಾಯ್. ಏನು ಜೇಟು, ಇನ್ ಮುಂದೆ ಬುದ್ಧಿಯಿಂದ ನಡ್ಕೋತೀಯ ತಾನೆ? ನಿಜವಾಗ್ಲು ನಾನು ಇನ್ಮೇಲೆ ಬುದ್ಧಿಯಿಂದ ನಡ್ಕೋತೀನಿ. ಮಕ್ಕಳೇ, ನೀವು ಬುದ್ಧಿವಂತರಾಗಿ ನಡ್ಕೋಬೇಕು, ಓಕೆನಾ? ಬಾಯ್. ಫ್ರೆಂಡ್ಸ್, ಇದುವರೆಗೂ ನಾವು ಈ ಪ್ರೋಗ್ರಾಮ್ ಅಲ್ಲಿ ತುಂಬಾ ವಿಷಯಗಳನ್ನ ಕಲ್ತ್ಕೊಂಡ್ವಿ. ಇದೇ ರೀತಿ ಇನ್ನೊಂದು ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಿಮ್ ಸಂಧಿಸೋವರೆಗೂ ನಿಮಗೆ ವಿದಾಯ ಹೇಳುತ್ತಿರುವುದು ನಿಮ್ಮ ಜೋನಾ. ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.